ಎಲ್ಲ ರೈತರೆಲ್ಲ ಚೆನ್ನಾಗಿದ್ದೇನಪ್ಪ. ರೈತರು ಚೆನ್ನಾಗಿದ್ದರೆ ದೇಶ ಚೆನ್ನಾಗಿರೋದು, ಇಲ್ಲಾಂದರೆ ಊಟ ಸಿಗೋದಿಲ್ಲ. ಇವತ್ತು ನಮ್ಮ ಮುಳಬಾಗಿಲು ತಾಲೂಕು APSMS ವತಿಯಿಂದ ಇವತ್ತು GBM ಅಂದರೆ ಜನರಲ್ ಬಾಡಿ ಮೀಟಿಂಗನ್ನು ಇವತ್ತು ಆಯೋಜನೆ ಮಾಡಿದ್ದೀವಿ. ಎಲ್ಲ ರೈತ ಬಾಂಧವರು ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ಮೊದಲನೇದಾಗಿ ರೈತರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀವಿ. ಅದೇ ರೀತಿ ಇವತ್ತು ಹೋದ ವರ್ಷವೂ ಆಗ್ಬೋದು, ಈ ವರ್ಷವೂ ನಾವು GBMನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ. ಎಲ್ಲ ರೈತರೆಲ್ಲ ಬರ್ತಾಯಿದ್ದಾರೆ. ವರ್ಷ ರೈತರು ಬರೋರು ಜಾಸ್ತಿ ಆಗ್ತಾಯಿದ್ದಾರೆ. GBMಗೆ ಸೊಸೈಟಿನೂ ಅಭಿವೃದ್ಧಿ ಆಗ್ತಾಯಿದೆ. ಎಲ್ಲವೂ ಇಂಪ್ರೂವ್ಮೆಂಟ್ ಹಾಕ್ಕೊಂಡು ಹೋಗ್ತಾಯಿದೆ, ಒಂದೊಂದಾಗಿ ಹೋಗ್ತಾಯಿದೆ. ಇವತ್ತು ವಿಶೇಷ ಆಹ್ವಾನಿತರಾಗಿ ವಿಶೇಷವಾಗಿ ಇವತ್ತು ನಮ್ಮ APSMS ಸೊಸೈಟಿಗೆ ಆಗಮಿಸಿರ್ತಕ್ಕಂಥ ನಮ್ಮ ಮುಳಬಾಗಿಲು ಶಾಸಕರು ಸಮೃದ್ಧಿ ಮಂಜುನಾಥ್ ಅವರು ಬಂದಿದ್ದು, ಅವರಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದರೆ ಯಾರೇ ಆಗಲಿ MLS ಬಂದುಬಿಟ್ಟು ಈ ಕೋಆಪರೇಟಿವ್ ಇದಕ್ಕೆ ಹೋಗೋದಿಲ್ಲ ಜಾಸ್ತಿ. ಯಾಕಂದರೆ ಮೇಯ್ನ್ ಇರೋದೇ ಇದೆ, ಬೇರಿದೆ, ನಮಗೆ ಬುಡ ಬೇರು ಎಲ್ಲ ಇಲ್ಲೇ ಇರೋದು. ಯಾಕಂದರೆ ರೈತರ ಸಮಸ್ಯೆ ಇರೋದ್ರಿಂದ ಇದಕ್ಕೆಲ್ಲರೂ ಸಹಕಾರ ಕೊಟ್ಟರೆ ಒಳ್ಳೆಯದಾಗುತ್ತೆ. ಆದ್ದರಿಂದ ಇವತ್ತು ರೈತರ ಪರವಾಗಿ ನಿಮ್ಗೆ ಒಳ್ಳೆಯ ಉದ್ದೇಶ ಇರೋದ್ರಿಂದ ನೀವು ಬಂದಿರೋದ್ರಿಂದ ನನ್ನ ಪರವಾಗಿ ನಾನು ಸ್ವಾಗತವನ್ನು ಮಾಡ್ತೀನಿ. ನಮ್ಮೆಲ್ಲ ಆಡಳಿತ ಮಂಡಳಿಯ ಪರವಾಗಿ ನಾನು ನಿಮಗೆ ಸ್ವಾಗತವನ್ನು ಕೋರ್ತೀನಿ, ಧನ್ಯವಾದಗಳನ್ನು ತಿಳಿಸ್ತೀನಿ. ರೈತರ ಮೇಲೆ ಇರುವಂಥ ಕಾಳಜಿ ನಮಗೂ ಸಂತೋಷ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಎಲ್ಲ ನಮ್ಮ ಉಪಾಧ್ಯಕ್ಷರು, ಎಲ್ಲ ನಮ್ಮ ನಿರ್ದೇಶಕರು ಎಲ್ಲರೂ ಇದ್ದಾರೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮೊದಲನೇದಾಗಿ ನಮ್ಮ ನಿರ್ದೇಶಕರ ಬಗ್ಗೆ ಒಂದು ಮಾತನ್ನು ಹೇಳಿಬಿಟ್ಟು ಆಮೇಲೆ ಮುಂದುವರಿಸ್ತೀನಿ ನನ್ನ ಮಾತನ್ನು. ಇಲ್ಲಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಯಾರೇ ಒಬ್ಬರು ನಿರ್ದೇಶಕರು APSMS ಸೊಸೈಟಿ ಹಣದಲ್ಲಿ ಯಾರೂ ಟೀ ಕುಡ್ದಿಲ್ಲ, ಇದುವರೆಗೂ ಟೀ ಕುಡ್ದಿಲ್ಲ ಯಾರು. ನಾವು ಬಂದು ಕೂತ್ಕೊಂಡು ಟೀ ತಂದುಕೊಡಿ ನಮಗೆ ಅಂತ ಹೇಳೋದು ಈ ಉದ್ದೇಶ. ಯಾರು ಯಾವ ಡೈರೆಕ್ಟ್ರೂ ಟೀ ಕುಡ್ದಿಲ್ಲ. APSMS ಅವ್ರವ್ರ ದುಡ್ಡಲ್ಲಿ ಅವ್ರು ಬಂದು ಟೀ ಕುಡಿತಾರೆ. ಮೀಟಿಂಗ್ ಇರಬೇಕು ಮಾತ್ರ ಟೀ, ಬಿಸ್ಕೆಟ್ಟು, ನೀರು ಇಷ್ಟು ಮಾತ್ರ ಸೊಸೈಟಿ ಇದೆ. ಮೀಟಿಂಗಿಗೆ ಬಂದಿರೋದ್ರಿಂದ ಅದು ಸಿಟ್ಟಿಂಗಲ್ಲಿ ಕೊಳ್ಳಬೇಕು, ಕೊಡ್ತಾರೆ. ಆ ರೀತಿಯಲ್ಲಿ ಉತ್ತಮವಾಗಿ ಕೆಲಸ ಮಾಡ್ಕೊಂಡು ಬಂದಿರುವಂಥವ್ರು ಎಲ್ಲ ನಮ್ಮ ನಿರ್ದೇಶಕರು. ಇವತ್ತು ಸೊಸೈಟಿನ ಕೇಳಿದ್ರು, ಮೊದಲನೇದಾಗಿ ಕೇಳಿದ್ರು, ಪ್ರಶ್ನೆಯನ್ನು ಕೇಳಿದ್ರು. ನನಗೆ ಬಿಲ್ಡಿಂಗು ಹೇಳಿದ್ರಿ, ಬಿಲ್ಡಿಂಗು ಕಟ್ಟಲಿಲ್ಲ ಬಿಲ್ಡಿಂಗು ಅಂತ. ಬಿಲ್ಡಿಂಗ್ ಕಟ್ಟಬೇಕಂದ್ರೆ ನಮಗೆ ಒಂದು 15ರಿಂದ 20 ಕೋಟಿ ದುಡ್ಡು ಬೇಕಾಗ್ತದೆ. ಮೊದಲನೇ ಪ್ರಶ್ನೆಗೆ 15ರಿಂದ 20 ಕೋಟಿ ದುಡ್ಡು ಬೇಕಾಗ್ತದೆ. ಸೊಸೈಟಿಯಲ್ಲಿ ನಾವು ದುಡ್ಡು ಅದಕ್ಕೆ ಉಣಿಸ್ಬೇಕಂತ ಹೇಳಿದ್ರೆ ಸೊಸೈಟಿ ಎಲಿಜಿಬಲ್ ಇರಬೇಕು. ನಾವು ಲೋನ್ ತೊಗೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಎಲಿಜಿಬಲ್ ಇರಬೇಕು, ಇಲ್ಲ ನಾವು ಫಿಕ್ಸೆಡ್ ಡಿಪಾಸಿಟ್ ಮಾಡಿರಬೇಕು. ಇದೆಲ್ಲ ಇದ್ದರೆ ಎಲಿಜಿಬಿಲಿಟಿ ಬರುತ್ತೆ, ನಾವು ಅವಾಗ ಲೋನ್ ತೊಗೊಂಡು ಕಟ್ಬೋದು. ನಾವು ಎಲಿಜಿಬಿಲಿಟಿ ಇಲ್ಲ. ಒಂದು ಎಲಿಜಿಬಿಲಿಟಿ ಒಂದು ಕಡೆ ಬಿಡಿ, ಎಲಿಜಿಬಿಲಿಟಿ ಇಲ್ಲ ಅಂತ ಹೇಳಿದ್ರು ಅದೇನೋ ಮಾತಾಡಿ, ಇವಾಗ ನಾವೆಲ್ಲ ಕೂತ್ಕೊಂಡು ಮಾತಾಡಿ ಏನೋ ಒಂದು ಮಾಡ್ಬೋದು. ಪ್ಲ್ಯಾನ್ ಅಪ್ರೂವಲ್ ಕೊಡಬೇಕಂದ್ರೆ ಮುನ್ಸಿಪಾಲ್ಟಿಗೆ ಟ್ಯಾಕ್ಸ್ 45 ಲಕ್ಷ ಬ್ಯಾಲೆನ್ಸ್ ಇದೆ. ಮುನ್ಸಿಪಾಲ್ಟಿಗೆ ಟ್ಯಾಕ್ಸ್ 45 ಲಕ್ಷ ಬ್ಯಾಲೆನ್ಸ್ ಇರುವಾಗ ಪ್ಲ್ಯಾನ್ ಅಪ್ರೂವಲ್ ಹೆಂಗೆ ಕೊಡ್ತಾರೆ ಅವರು? ಈ ಖಾತೆ ಹೆಂಗಾಗುತ್ತೆ? ಈ ಖಾತೆ ಆದಮೇಲೆ ತಾನೇ ಪ್ಲ್ಯಾನ್ ಅಪ್ರೂವಲ್ ಬರೋದು. ಹೆಂಗಾಗುತ್ತೆ? ಆಗೋದಿಲ್ಲ, ಅದು ಆಗೋದಿಲ್ಲ. ಆದ್ದರಿಂದ 45 ಲಕ್ಷ ನಾವು ಹಂತವಾಗಿ ಒಂದೇ ಸಲ ಕಟ್ಟಿದ್ರೆ ಸೊಸೈಟಿಗೆ ತೊಂದರೆ ಆಗುತ್ತೆ ಅಂತೇಳಿ ಹಂತವಾಗಿ 44 ಲಕ್ಷ ಚಿಲ್ಲರೆಯನ್ನು ಸೊಸೈಟಿಯಿಂದ ನಾವು ನಗರಸಭೆಗೆ ಏನಾದರೂ ಮುಳಬಾಗಿಲು ತಾಲೂಕಲ್ಲಿ ಸರ್ಕಾರಿ ಸಂಸ್ಥೆಗಳು ಯಾವುದಾದ್ರೂ ಟ್ಯಾಕ್ಸ್ ಮುನ್ಸಿಪಾಲ್ಟಿ ಕಟ್ಟು ಕ್ಲಿಯರ್ ಮಾಡಿರೋದು ಅಂತಂದ್ರೆ ಸೊಸೈಟಿ ಒಂದು ಮಾತ್ರ. ತಾಲೂಕ್ ಪಂಚಾಯತಿದು 80 ಲಕ್ಷನೂ 1 ಕೋಟಿನೇ ಇರಬೇಕು. ತಾಲೂಕ್ ಪಂಚಾಯತಿದು ಎಲ್ಲ PWDದು ಇದೆ, ಕ್ವಾರ್ಟರ್ಸ್ಗಳಿದೆ. MLA ಆಫೀಸ್ಗೂ ಕಟ್ಟಿಲ್ಲ ಟ್ಯಾಕ್ಸ್, MLA ಆಫೀಸ್ಗೂ ಕಟ್ಟಿಲ್ಲ, ತಹಸೀಲ್ದಾರ್ ಆಫೀಸ್ಗೂ ಕಟ್ಟಿಲ್ಲ, ತಹಸೀಲ್ದಾರ್ ಮನೆಗೂ ಕಟ್ಟಿಲ್ಲ ಟ್ಯಾಕ್ಸ್, ಯಾರಿಗೂ ಕಟ್ಟಿಲ್ಲ. ಆದರೆ ನಮ್ಮ APSMS ಸೊಸೈಟಿ ಒಂದ್ರದ್ದೇ ಕಟ್ಟಿರೋದು. ಏನಪ್ಪ ಕಟ್ಟಿದಾರ? ಎಕ್ಸಾಮ್ಷನ್ ಇದೆ, ಸರ್ಕಾರಿ ಬಿಲ್ಡಿಂಗ್ ಹೇಳ್ತಾರೆ. ಕರೆಂಟ್ ಬಿಲ್ಲು, ಟ್ಯಾಕ್ಸಸ್ ಎಲ್ಲ ಕಟ್ಟಬೇಕು. ಎಕ್ಸಾಮ್ಷನ್ ಇದೆ ಅಂತ ಬಿಡೋದಲ್ಲ, ಕಟ್ಟಬೇಕು ಟ್ಯಾಕ್ಸು. ಹಂಗಾದರೆ TPS ಯಾಕೆ ನೀವು ಎತ್ಕೊಂಡು ಕಸ ಹಾಕಿದ್ದೆ? TPS ಇದೆ, ಎಲ್ಲ ಸರ್ಕಾರಿ ಕಟ್ಟಡಗಳದ್ದು ಬ್ಯಾಲೆನ್ಸ್ ಇದೆ. ಆದರೆ ನಮ್ಮ APSMS ಮಾತ್ರ ಯಾವುದೇ ₹1 ಬ್ಯಾಲೆನ್ಸು, ಎಲ್ಲವನ್ನು ಟೋಟಲ್ ಆಗಿ ಕ್ಲಿಯರ್ ಮಾಡಿದ್ದೀವಿ. ಇನ್ನು ನೆಕ್ಸ್ಟ್ ಬರುವಂಥ 26, 27 ನಾವು ಕಟ್ಟಬೇಕಾಗುತ್ತೆ ಟ್ಯಾಕ್ಸ್. ಇವಾಗ ನಾವು ಪ್ಲ್ಯಾನ್ ಅಪ್ರೂವಲ್ ಕೊಡ್ತಾರೆ. ಈಗ ನಮ್ಗೆ ಲೋನ್ಗೂ ಎಲಿಜಿಬಲ್ ಇದ್ದೀವಿ, 25 ಕೋಟಿ ಲೋನ್ಗೂ ಎಲಿಜಿಬಲ್ ಇದ್ದೀವಿ. ಪ್ಲ್ಯಾನ್ ಅಪ್ರೂವಲ್ ಕೊಡ್ತಾರೆ. ಈ ಖಾತೆಗೆಲ್ಲ ಅಪ್ಲೈ ಮಾಡಿದ್ದೀವಿ. ಈ ಖಾತೆಗಳು 2 ಬಂದಿದೆ. ಈ ಖಾತೆ ಮಿಕ್ಕಿದ್ದು ಬರಬೇಕಿದೆ, ಇನ್ನು ಮಿಕ್ಕಿದ್ದು ಈ ಖಾತೆಗಳು ಬರಬೇಕಿದೆ. ಅದು ತುಂಬ ಉತ್ತಮವಾಗಿ ಆಗ್ತಾಯಿದೆ ಕೆಲಸ. ಖಂಡಿತವಾಗ್ಲೂ ಈ ಸೊಸೈಟಿಯನ್ನು, ಬಿಲ್ಡಿಂಗನ್ನು, ಉತ್ತಮವಾದ ಬಿಲ್ಡಿಂಗ್ ಕಟ್ಟಬೇಕು. ಇದನ್ನು ನಮ್ಮ MV ಕೃಷ್ಣಪ್ಪನವರು ಸ್ಥಾಪನೆ ಮಾಡಿರುವಂಥದ್ದು. ಇದರಲ್ಲಿ ಅನೇಕ MLAs, ಅನೇಕ ಹಿರಿಯರು, ದೊಡ್ಡವರು ಎಲ್ಲರೂ ಬಂದು ಇದನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ಈ APSMSನ್ನು ಒಳ್ಳೆಯ ಉತ್ತಮವಾದಂಥ ಮಟ್ಟಕ್ಕೆ ತರಬೇಕು ಅನ್ನೋದು ಗುರಿ ಇದೆ. ಇವತ್ತು ಉತ್ತಮವಾದಂಥ ಮಟ್ಟಕ್ಕೆ ತಂದಿದ್ದೀವಿ. ಆಮೇಲೆ ಗೊಬ್ಬರದ ವಿಚಾರ ಹೇಳಿದರು. ಗೊಬ್ಬರದ ವಿಚಾರ ಹೇಳಿದಾಗ 2024-25ನೇ ಸಾಲಿನ 23,000 ಯೂರಿಯಾ ಚೀಲಗಳನ್ನು ಮಾರಿದ್ದೀವಿ. 23,000 ಚೀಲ ಅಂದರೆ
ಯಾವತ್ತು 40 ಟನ್ನು 50 ಟನ್ನು ಮಾರ್ತಾ ಇರುವಂಥದ್ದು ಬರೀ ಈ ತಿಂಗಳಲ್ಲಿ ಮಾತ್ರ 140 ಟನ್ ತರಿಸಿದ್ವಿ, 140 ಟನ್ನು ಖಾಲಿ ಆಗಿದೆ ನಮ್ಮಲ್ಲಿ ಯೂರಿಯಾ. ಆದರೆ ನಮ್ಮ ರೈತರು ಇನ್ನೂ ಒಂದು ತಿಳ್ಕೊಬೇಕಾಗ್ತಾ ಇದೆ ಗೊಬ್ಬರದ ವಿಚಾರದಲ್ಲಿ. ರೈತರು ಏನಂದರೆ 5 ಆಧಾರ್ ಕಾರ್ಡ್ ತರ್ತಾರೆ, ಒಂದೊಂದು ಮೂಟೆ ಕೊಡ್ತೀವಿ ಅಂದರೆ 5 ಮೂಟೆ ತೊಗೊಳ್ತಾರೆ, ನಮ್ಮವರೇ ರೈತರೇ ತೊಗೊಳ್ತಾರೆ. ಆದರೆ ಅವ್ರ ಸಂಬಂಧಿಕರು ರಿಲೇಷನ್ಸ್ಗೆ ಆಂಧ್ರಗೆ ಕಳಿಸ್ಕೊಡ್ತಾರೆ. ಇದನ್ನು ನಾವು ತಪ್ಪು ಅನ್ನೋಕ್ಕಾಗೋದಿಲ್ಲ. ಪಾಪ ಅವರು ರೈತರು, ನಾವು ರೈತರೇ. ನಮ್ಮ ರೈತರೇ ಬಂದು ತಮ್ಮ ಕೊಟ್ಬಿಟ್ಟು ಅವ್ರು ತಮ್ಮ ಕೊಡದೆ ಯಾರಿಗೂ ಒಂದು ಮೂಟೆನೂ ಕೊಡೋಂಗಿಲ್ಲ. ತಮ್ಮ ಕೊಡದೆ ಅವ್ರ ಆಧಾರ್ ಕಾರ್ಡ್ ಕೊಡದೆ ಶೇರ್ ನಂಬರ್ ಕೊಡದೆ ಯಾರಿಗೂ ಕೊಡೋದಕ್ಕೆ ಪ್ರಾವಿಷನ್ ಇಲ್ಲ. ಆದರೂ ಕೊಡ್ತೀವಿ ತೊಗೊಂಡೋದ್ಮೇಲೆ ಅವರು ಬೇರೆಯವ್ರಿಗೆ ಕಳಿಸ್ಕೊಡ್ತಾರೆ. ಅದರ ಸಂಬಂಧ ರಿಲೇಷನ್ ಇರುತ್ತೆ, ಕಳಿಸ್ಕೊಡ್ತಾರೆ. ಈ ರೀತಿಯಲ್ಲಿ ಇವತ್ತು ಕರ್ನಾಟಕದಲ್ಲಿ DAPSMSL ಹೈಯೆಸ್ಟ್ ಯೂರಿಯಾ ಸೇಲ್ ಇರೋದು ನಮ್ಮ ಮುಳಬಾಗಿಲ ಸೇಲ್ ಆಗಿರೋದು. ಯಾಕೆ ಇಲ್ಲಿ ಸೇಲ್ ಆಗ್ತಾ ಇದೆ ಅಂತ ಎನ್ಕ್ವೈರಿ ಬೇರೆ ಹಾಕಿದ್ದಾರೆ. ಅದಕ್ಕೆ ಇಷ್ಟು ಸೇಲ್ ಆಗ್ತಿರೋ ಕಾರಣ ಏನು ಅಂತ ಎನ್ಕ್ವೈರಿ ಆಗ್ತದೆ. ಅದರಿಂದ ಒಂದೊಂದಾಗಿ ಹಂತವಾಗಿ ನಾವು ಸರಿಪಡಿಸ್ಕೊಂಡು ಹೋಗ್ತೀವಿ. ಹಂತವಾಗಿ ಅದನ್ನು ಯಾವ ರೀತಿಯಲ್ಲಿ ಅಭಿವೃದ್ಧಿಪಡಿಸಬೇಕು ಅಂತ ಮಾಡ್ಕೊಂಡು ಹೋಗ್ತೀವಿ. ಅದಾದಮೇಲೆ ಬಿಲ್ಡಿಂಗ್ ಕಟ್ಟೋ ವಿಚಾರ ಆಯಿತು. ಆಮೇಲೆ ನಾವೆಷ್ಟು ಗೊಬ್ಬರಗಳು ತರಿಸಿದ್ದೀವಿ, ಬ್ಯಾಂಕಿಂಗ್ ಸಿಸ್ಟಮನ್ನು ಮಾಡಿದ್ದೀವಿ. ಬ್ಯಾಂಕಿಂಗ್ ಸಿಸ್ಟಮು ಮಾಡಿದ್ದಕ್ಕೆ ಬ್ಯಾಂಕಲ್ಲಿ ಅವ್ರು ಕೇಳಿದ್ರು, ಯಾರೋ ಒಬ್ಬರು ಕೇಳಿದ್ರು ಅವಾಗಲೇ, ನೀವೇ ಬ್ಯಾಂಕಿಂಗ್ ಸಿಸ್ಟಮಲ್ಲಿ ಬ್ಯಾಂಕ್ ಯಾಕೆ ಮಾಡಿದ್ದೀರಾ, ಬ್ಯಾಂಕಿಗೂ ರೈತರಿಗೂ ಏನು ಸಂಬಂಧ, ಬ್ಯಾಂಕ್ ಇದ್ದರೆ ಹೆಂಗೆ ಅಂತ ನಾವೇನು ಕಾನ್ಸೆಪ್ಟಲ್ಲಿ ಮಾಡಿದ್ದೀವಿ ಅಂದರೆ, ರೈತರ ಅಕೌಂಟಲ್ಲಿ ಅವ್ರ ಹತ್ರ ಇರುವಂಥ ದುಡ್ಡನ್ನು ಈ ಸೊಸೈಟಿನಲ್ಲಿ ತೊಗೊಂಡು ಅವ್ರ ಅಕೌಂಟ್ಗೆ ಡಿಪಾಸಿಟ್ ಮಾಡಿಕೊಂಡ್ರೆ ಅವರು ಗೊಬ್ಬರ ತೊಗೊಂಡು ಹೋಗಬೇಕು, ಇಲ್ಲ ಒಂದು ಸ್ಟೇಷ್ನರಿ ತೊಗೋಬೇಕು, ಒಂದು ಸ್ಟಾಂಪ್ ಪೇಪರ್ ತೊಗೊಂಡು ಹೋಗಬೇಕು, ಒಂದು ಪೆಸ್ಟಿಸೈಡ್ ತೊಗೊಂಡು ಹೋಗಬೇಕು ಅಂತ ಬಂದಾಗ ಅವರೇನು ಕೈಯಲ್ಲಿ ದುಡ್ಡು ತೊಗೊಂಡು ಬರಬೇಕಾಗಿಲ್ಲ. ಡೈರೆಕ್ಟಾಗಿ ಹಂಗೆ ಬರ್ಬೋದು. ಅವ್ರ ಅಕೌಂಟಲ್ಲಿ ಮೈನಸ್ ಮಾಡ್ಕೊಳ್ತೀವಿ, ಸೈನ್ ಮಾಡಿಕೊಟ್ರೆ ಅವ್ರು ಗೊಬ್ಬರ ಬೇಕಾ, ಸ್ಟಾಂಪ್ ಪೇಪರ್ ಬೇಕಾ, ಏನು ಬೇಕೋ ಕೊಟ್ಟು ಕಳಿಸ್ತೀವಿ. ಅವ್ರು ಇನ್ನೊಂದು ಬ್ಯಾಂಕಿಗೆ ಹೋಗಿ ATM ಅಲ್ಲಿ ದುಡ್ಡು ತೊಗೊಂಬರೋದು, ಇಲ್ಲ ಅಲ್ಲಿ ಬ್ಯಾಂಕಿಗೆ ಚೆಕ್ ಕೊಟ್ಟು ದುಡ್ಡು ತೊಗೊಂಬರೋವಂಥ ರೈತರಿಗೆ ರಿಸ್ಕ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಅದನ್ನು ನಾವು ಮಾಡಿರೋದು. ರೈತರಿಗೆ ಉಪಯೋಗ ಆಗಲಿ ಅಂತ ನಾವು ಬ್ಯಾಂಕ್ ಒಂದು ಆಚೆ ಬೋರ್ಡ್ ಹಾಕ್ಕೊಂಡು ಪಬ್ಲಿಕ್ಕೆಲ್ಲ ನಿಮಗೆ ಅಕೌಂಟ್ ಕೊಡ್ತೀವಿ ಬನ್ನಿ ಅಂತ ಯಾರನ್ನೂ ಕರೆದಿಲ್ಲ. ರೈತರಿಗೋಸ್ಕರ ಮಾತ್ರ, ರೈತರಿಗೆ ಉಪಯೋಗ ಆಗಿದೆ. ರೈತರೊಂದು ಪೆನ್ ತೊಗೊಂಡ್ರು ಬ್ಯಾಂಕಿಂದ ದುಡ್ಡು ಹೋಗುತ್ತೆ, ಇಲ್ಲ ಒಂದು ಗೊಬ್ಬರ ತೊಗೊಂಡ್ರು, ಪೆಸ್ಟಿಸೈಡ್ಸ್ ತೊಗೊಂಡ್ರು, ಸ್ಟಾಂಪ್ ಪೇಪರ್ ತೊಗೊಂಡ್ರು, ಮಂಚಿಂಗ್ ಪೇಪರ್ ತೊಗೊಂಡ್ರು, ಡ್ರಿಪ್ ತೊಗೊಂಡ್ರು, ಯಾವತ್ತು ತೊಗೊಂಡ್ರು ಆ ಅಕೌಂಟಿಂದ ನಾವು ಡಿಪಾಸಿಟ್ ಮಾಡ್ಕೊಳ್ಳೋ ಉದ್ದೇಶದಿಂದ ಅದನ್ನು ಮಾಡಿದ್ದೀವಿ. ಆಮೇಲೆ ನಮ್ಮ ತಾಯಿನವರು ರಮೇಶ್ ಅಣ್ಣ ಅವರು ಒಂದು ಮಾತು ಹೇಳಿದರು, ನೀವು ಆನ್ಲೈನ್ ಮಾಡಿದ್ದೀರಾ, ಆನ್ಲೈನಲ್ಲಿ ರೈತರು ತೊಗೊಳ್ಳೋದಕ್ಕೂ ಆನ್ಲೈನೇ ಮಾಡಿ ಅಂತ ಹೇಳಿದ್ದೀನಿ. ರೈತರು ಗೊಬ್ಬರ ಓಕೆ ಅದನ್ನು ಮಾಡೋಣ, ಆನ್ಲೈನೇ ಮಾಡೋಣ. ಆನ್ಲೈನಲ್ಲಿ ನೀವು ಪರ್ಚೇಸ್ ಮಾಡಿ, ನಾವು ಆನ್ಲೈನಲ್ಲೇ ನೀವು ಪೇಮೆಂಟ್ ಮಾಡಿದ್ರೆ, ಟ್ರಾನ್ಸ್ಪೋರ್ಟೇಷನು ಪೇಮೆಂಟ್ ಆನ್ಲೈನಲ್ಲೇ ಮಾಡಿದ್ರೆ ಖಂಡಿತವಾಗ್ಲೂ ಕಳಿಸ್ಕೊಡ್ತೀವಿ. ನಮಗೇನು ಅಬ್ಜೆಕ್ಷನ್ ಏನಿಲ್ಲ. ಆನ್ಲೈನ್ ಮಾಡೋದಕ್ಕೆ ನಮಗೇನಿದೆ ಅಬ್ಜೆಕ್ಷನ್ ಏನಿದೆ, ತೊಂದರೆನೇ ಇಲ್ಲ. ರೈತರು ಆನ್ಲೈನಲ್ಲಿ ನೀವು ಗೊಬ್ಬರ ಏನೇನು ಬೇಕು ಅಂತ ಅಪ್ಲೋಡ್ ಮಾಡಿ, ನೀವು ಪೇಮೆಂಟ್ ಕಟ್ಟಿ, ಬಾಡಿಗೆದು ನೀವು ಪೇಮೆಂಟ್ ಕಟ್ಟಿದ್ರೆ ರೈತರ ಮನೆ ಭಾಗಕ್ಕೆ ಕಳಿಸ್ಕೊಡ್ತೀವಿ. ಸಮಸ್ಯೆ ಏನಿದೆ, ಅದು ಆರಾಮಾಗಿ ಮಾಡ್ಬೋದು. ಎಲ್ಲ ಸಾಫ್ಟ್ವೇರ್ ಇವಾಗ ಇರೋದು, ಆರಾಮಾಗಿ ಮಾಡ್ಬೋದು. ಹಂಗೆ ಮಾಡಿದ್ರೆ ನಮಗಿನ್ನ ರಿಸ್ಕ್ ಕಮ್ಮಿ ಸೊಸೈಟಿನಲ್ಲಿ. ಯಾಕಂದರೆ ರೈತರು ಪಾಪ ಊರುಗಳಿಂದ ಇಲ್ಲಿ ಬರೋದು ಕಮ್ಮಿ ಆಗುತ್ತೆ, ಖರ್ಚು ಕಮ್ಮಿ ಆಗುತ್ತೆ, ಪ್ಲಸ್ ಟ್ರಾನ್ಸ್ಪೋರ್ಟೇಷನ್ ಕಮ್ಮಿ ಆಗುತ್ತೆ. ಒಂದು ವೇಳೆ ಹೋದಾಗ ರೈತರು ಎಲ್ಲೋ ಬಿದ್ದು ಕಾಲು ಕೈಗೋ ಏನೋ ಏಟಾದರೆ 2 ತಿಂಗಳು 3 ತಿಂಗಳು ಮನೇಲಿ ಕುತ್ಕೋಬೇಕಾದ್ರೆ ಅದೆಲ್ಲ ನಿವಾರಣೆ ಆಗ್ಬಿಡ್ತು. ಅದೆಲ್ಲ ಏನೂ ಇರೋದ್ರಿಂದ ಆ ರೀತಿಯಲ್ಲಿ ಮಾಡೋದು ಒಂದು ಉತ್ತಮವಾದಂಥದ್ದು. ಖಂಡಿತವಾಗ್ಲೂ ಅದನ್ನು ಮಾಡೋಣ. ಒಳ್ಳೆ ಐಡಿಯಾ ಕೊಟ್ಟಿದ್ದಾರೆ ತಾಯಿನವರು ರಮೇಶ್ ಅವರು, ಮಾಜಿ ಅಧ್ಯಕ್ಷರು, ಒಂದು ಒಳ್ಳೆ ಐಡಿಯಾ ಕೊಟ್ಟಿದ್ದಾರೆ. ಆನ್ಲೈನ್ ಇದರಲ್ಲಿ ಮಾಡೋಣ, ಎಷ್ಟು ಜನ ಮಾಡ್ತಾರೆ, ಏನೇನು ಮಾಡ್ತಾರೆ ಅಂತೆಲ್ಲ ನೋಡೋಣ ಅಂತ. ಅಣ್ಣ ಲೈಸೆನ್ಸ್ ಕೊಡ್ತಾ ಇದ್ದೀವಿ. ಇಲ್ಲ, ಈಗ ಆ ಥರ ಅಂತ ಹೇಳಿದ್ರೆ ಲೈಸೆನ್ಸ್ ಇರಬೇಕು. ಇವಾಗ ನಿಮ್ದು ಇದೆಯಲ್ಲ, ನಾನು ಎಲ್ಲ VSNL ಸೊಸೈಟಿಯವರು ಸರ್ ಎಷ್ಟು ಬಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ನೀವೆಲ್ಲರೂ ಲೈಸೆನ್ಸ್ ಮಾಡ್ಕೊಳ್ಳಿ. VSNL ಅವರು ನೀವೆಲ್ಲರೂ ಲೈಸೆನ್ಸ್ ಮಾಡ್ಕೊಳ್ಳಿ. ಗೊಬ್ಬರಕ್ಕೆ ನೀವು ಈ ಕಡೆ ಬರೋದೇ ಬೇಡ, ಯಾರು ನಾವೇ ನಿಮಗೆ ಗೊಬ್ಬರ ಕೊಟ್ಬಿಡ್ತೀವಿ. ನಮಗೆ ಬರುವಂಥ ಪ್ರಾಫಿಟಲ್ಲಿ ಸರ್ಕಾರದ ರೂಲ್ಸ್ ಪ್ರಕಾರವಾಗಿ 50% ಬಿಟ್ಕೊಡ್ಬೇಕು, ಅದನ್ನು ಬಿಟ್ಕೊಡ್ತೀವಿ. ಲೈಸೆನ್ಸ್ ಮಾಡ್ಕೊಳ್ಳಿ ಅಂತ ಯಾವ VSNL ಸೊಸೈಟಿಗೆ ಹೇಳಿ ನೋಡೋಣ. ಎಲ್ಲ VSNL ಸೊಸೈಟಿಗೂ ಹೇಳಿದ್ದೀವಿ. ಹೌದು, ಇವಾಗ ಮಾಡ್ತಾ ಇರೋದು ಯಾರು ಅಂದರೆ, ಇಷ್ಟೆಲ್ಲ ಹೇಳಿದ ಮೇಲೆ ದಮ್ಸಂದ್ರ ಸೊಸೈಟಿಯವರೊಬ್ಬರು ಮಾತ್ರ ಮಾಡ್ತಾ ಇದ್ದಾರೆ. ಇವತ್ತು ದಮ್ಸಂದ್ರಕ್ಕೆ 1 ಲೋಡ 2 ಲೋಡ ಕಳಿಸಿರ್ಬೇಕು. 2 ಲೋಡ್ ಇವತ್ತು ದಮ್ಸಂದ್ರ ಸೊಸೈಟಿ ಕಳಿಸಿದ್ದೀವಿ ಇವತ್ತು. ಯಾಕಂದರೆ ರೈತರು ಇವತ್ತು ಅಲ್ಲಿ ಬೀಗ ಹಾಕಿರ್ತೀವಿ ನಾವು, ರೈತರಿಗೆ ಸಮಸ್ಯೆ ಆಗಬಾರ್ದು. ದಮ್ಸಂದ್ರ ಸೊಸೈಟಿಯಲ್ಲಿ ಸಿಗುತ್ತೆ, ಅಲ್ಲಿಗೆ ಹೋಗಿ ಅಲ್ಲಿ ಯಾಕಂದರೆ ಸ್ಟಾಪ್ ಇರ್ತಾರೆ ಅಂತ 2 ಲೋಡ್ ಯೂರಿಯಾ DAP ಎಲ್ಲ ಸೇರಿ 2 ಲೋಡನ್ನು ದಮ್ಸಂದ್ರ ಸೊಸೈಟಿ. ಯಾರು VSNL ಸೊಸೈಟೀಸು ಎಲ್ಲೆಲ್ಲಿ ಇದ್ದಾವೋ, ಇವಾಗ ನಮ್ಮ ತಾಲೂಕಲ್ಲಿ ಇದ್ದಾವೋ ಎಲ್ಲ VSNL ಸೊಸೈಟಿಯವರು ನೀವು ಲೈಸೆನ್ಸ್ ಮಾಡಿಕೊಂಡ್ರೆ ಗೊಬ್ಬರ ಕೊಡೋದಕ್ಕೆ ನಾವು ತಯಾರಿದ್ದೀವಿ. ಅಂದರೆ ಕಾನೂನಿನ ಅಡಿಯಲ್ಲಿ ನೀವು ಪೇಮೆಂಟ್ ಮಾಡಿದ ಮೇಲೇ ಗೊಬ್ಬರ ಕೊಡುವಂಥದ್ದು. ನೀವು ಪೇಮೆಂಟ್ ಮಾಡಿದ ಸೊಸೈಟಿಯವರು ಗೊಬ್ಬರ ಕೊಡೋದು. ಇವಾಗ ದಮ್ಸಂದ್ರ ಸೊಸೈಟಿಗೆ ಸಾಲ ಕೊಟ್ಟಿದ್ದೀವಿ, ಕೊಡೋಕ್ಕೆ ಪ್ರಾವಿಷನ್ ಇಲ್ಲ.
ಯಾಕೆ ರೈತರ ಒಂದು ಉದ್ದೇಶ ಇಟ್ಕೊಂಡು ರೈತರಿಗೆ ಉಪಯೋಗ ಆಗಬೇಕು ಅಂತೇಳಿ ಆ ಸೊಸೈಟಿನಲ್ಲಿ ದುಡ್ಡಿಲ್ಲ ನಮಗೆ ಕೊಡೋದಕ್ಕೆ ಅಂತೇಳಿ ನೀವು ಮಾರ್ಬಿಟ್ಟೇ ಕೊಡಿ ನಮಗೆ ಅಂತೇಳಿ ನಾವು ಅವ್ರಿಗೆ ಕಳಿಸ್ಕೊಟ್ಟಿದ್ದೀವಿ. ಅವ್ರು ಮಾರ್ಬಿಟ್ಟು ಕೊಡ್ತೀವಿ ರೈತರ ಉದ್ದೇಶಕ್ಕಾಗಿ. ಯಾವ ರೀತಿಯಲ್ಲಿ ಅಂದರೆ ಆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಖಂಡಿತವಾಗ್ಲೂ ಈ ಸೊಸೈಟಿ ಇವಾಗ ನಮಗೆ ಹೊಸ ಬಿಲ್ಡಿಂಗ್ ಕಟ್ಟೋದಕ್ಕೆ ಎಲ್ಲವೂ ಆಗಿದ್ದಾವೆ. ನಮಗೆ ಫೈನಾನ್ಷಿಯಲ್ ಏನು ನಮ್ಗೆ ಎಲಿಜಿಬಿಲಿಟಿನೂ ಬಂದಿದೆ, ಈ ಖಾತೆಗಳಾಗಿದ್ದಾವೆ, ಗೌರ್ಮೆಂಟ್ ಟ್ಯಾಕ್ಸ್ ಎಲ್ಲ ಕಟ್ಟಿದ್ದೀವಿ, ಎಲ್ಲವನ್ನು ಕ್ಲಿಯರ್ ಮಾಡಿದ್ದೀವಿ. ಸೊಸೈಟಿನ ಇನ್ನೂ ಒಳ್ಳೆಯ ಹಂತಕ್ಕೆ ತೊಗೊಂಡು ಹೋಗಬೇಕು ಅನ್ನೋದು ಉದ್ದೇಶ ಇದೆ. ಖಂಡಿತವಾಗ್ಲೂ ಆ ಉದ್ದೇಶದಲ್ಲಿ ಎಲ್ಲ ನಿರ್ದೇಶಕರು ಎಲ್ಲರಿಗೂ ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡ್ತಾಯಿದ್ದೀವಿ. ಯಾವುದೇ ರೀತಿಯಲ್ಲಿ ಹಿಂದೆ ಹೋಗುವಂಥ ಪ್ರಶ್ನೆ ಇಲ್ಲ. ಇವತ್ತು ನಾವು ಮೊದಲು ಬಂದು 40 ಲಕ್ಷ ಟ್ರಾನ್ಸಾಕ್ಷನ್ ಇತ್ತು ನಮ್ಮದು ಒಂದು ವರ್ಷಕ್ಕೆ. 40-45 ಲಕ್ಷ ಟ್ರಾನ್ಸಾಕ್ಷನ್ ಇತ್ತು. ಇವತ್ತು ಅದನ್ನು 5 ಕೋಟಿವರೆಗೂ ನಾವು ತಂದಿದ್ದೀವಿ. 5 ಕೋಟಿವರೆಗೂ ನಾವು ಇವತ್ತು ತಂದು ಟ್ರಾನ್ಸಾಕ್ಷನ್ ಒಂದು ವರ್ಷಕ್ಕೆ ಅಷ್ಟು 40 ಲಕ್ಷ ಎಲ್ಲಿದೆ, 5 ಕೋಟಿ ಎಲ್ಲಿದೆ. ಒಂದೊಂದು ತಿಂಗಳಿಗೂ ಒಂದೊಂದು ವರ್ಷಕ್ಕೂ ಏನು ಮೊದಲು ಟ್ರಾನ್ಸಾಕ್ಷನ್ ಆಗ್ತದೆ ಅದನ್ನು ಡಬಲ್ ತ್ರಿಬಲ್ ಮಾಡ್ಕೊಂಡೇ ಹೋಗ್ತಾ ಇದ್ದೀವಿ. ಅಷ್ಟೆಲ್ಲ ಮಾಡ್ಕೊಂಡಿದ್ದೀವಿ. ಎಲ್ಲೇ ವ್ಯತ್ಯಾಸಗಳಿಲ್ಲ. ಯಾವುದೇ ಒಂದು ರೂಪಾಯಿ ಅದರಲ್ಲಿ ಮೋಸ ಅನ್ಯಾಯ ಅನ್ನೋದಿಲ್ಲ. ಯಾವುದೇ ಒಂದು ರೂಪಾಯಿ ಹೆಚ್ಚು ಕಮ್ಮಿ ಇಲ್ಲ. ಎಲ್ಲೋ 100, 200, 500, 1000 ರೂಪಾಯಿ ಏನೋ ಬರೆಯೋದ್ರಲ್ಲ, ಅದರಲ್ಲಿ ಏನೋ ಹೆಚ್ಚು ಕಮ್ಮಿ ಬರೋದು ಕಾಮನಾಗಿ ಎಲ್ಲನೂ ಬರುತ್ತೆ. ಆ ರೀತಿಯಲ್ಲಿ ಏನಾದ್ರು ಅಂಥದ್ದು ಯಾವುದೂ ಬಂದಿರ್ಬೋದೇನೋ, ನಿಮಗೇನಾದ್ರು ಗೊತ್ತಿರ್ಬೋದೇನೋ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಇದು ರೈತರ ಸಂಸ್ಥೆ, ರೈತರಿಗೋಸ್ಕರ ಇರುವಂಥ ಸಂಸ್ಥೆ. ರೈತರ ಮೇಲೆ ನಮ್ಮೆಲ್ಲರಿಗೂ ಅಭಿಮಾನ ಇದೆ. ರೈತರನ್ನು ಕಾಪಾಡ್ಕೋಬೇಕು ಅಂತಿದೆ. ಎರಡೇ ಇಂಪಾರ್ಟೆಂಟು. ಇವತ್ತು ಅವರೇ ನಮ್ಮ ಶಾಸಕರು ಹೇಳಿದ್ರು, ಮುಳಬಾಗಿಲು ಶಾಸಕರು ಮಂಜುನಾಥ್ ಅವರು ಹೇಳಿದ್ರು, ನಾವು PLD ಬ್ಯಾಂಕು, DCC ಬ್ಯಾಂಕು, TAPSMS, ಆಮೇಲೆ ಕೋಮಲ್ಲು, ಅದ್ರ ಜೊತೆಗೆ APMCನೂ ನಾವು ಕಾಪಾಡ್ಕೋಬೇಕು. APMC ಈ 5 ಸಂಸ್ಥೆಗಳನ್ನು ನಾವು ಕಾಪಾಡ್ಕೊಂಡು ಹೋದರೆ ಯಾರು ಬೇಕಾಗಿಲ್ಲ. ರೈತರನ್ನ ಕಾಪಾಡೋ ಉದ್ದೇಶನೇ. ಎಕ್ಸಾಂಪಲ್ ಒಂದು ಹೇಳ್ತೀವಿ, ನಾನು MLA ಇದ್ದೀನಿ ಇವತ್ತು. ನನಗೇನು ಇವತ್ತು ಬಂದ್ಬಿಟ್ಟು TAPSMS ಅಧ್ಯಕ್ಷನಾಗಿರಬೇಕು ಅಂತ ಏನು ಇರಲಿಲ್ಲ. MLA ಕೆಲಸ ಮಾಡೋದೇ ತುಂಬ ಕೆಲಸ ಇದೆ. ಅದರಲ್ಲಿ TAPSMS ಅಧ್ಯಕ್ಷನಾಗಿದ್ದು ಕೆಲಸ ಮಾಡೋದು ಇನ್ನೂ ಜಾಸ್ತಿ ಕೆಲಸ ಇದೆ. ಯಾರೋ ಒಬ್ಬರಿಗೆ ಇವರಿಗೆ ಕೊಟ್ಬಿಟ್ಟು ಅಧ್ಯಕ್ಷ ಸ್ಥಾನ ಕೊಟ್ಟು ನೀವು ಮಾಡಿ ನಾನು ಡೈರೆಕ್ಟರ್ ಆಗಿರ್ತೀನಿ ಅಂತ ಹೇಳ್ಬೋದಾಗಿತ್ತು. ನನ್ನ ಒಂದು ಗುರಿ ಇಟ್ಕೊಂಡಿದ್ದೆ, ಒಂದು ಬಿಲ್ಡಿಂಗ್ ಕಟ್ಟಬೇಕು. ಇದನ್ನು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಏನೇನು ಮಾಡಬೇಕು ಇದನ್ನೆಲ್ಲ ಮಾಡ್ಕೊಂಡು ಬರಬೇಕು. ಅದನ್ನೆಲ್ಲ ಪ್ರೋಸೆಸ್ ಮಾಡ್ಕೊಂಡು ಬಂದಿದ್ದೀವಿ. ರೈತರ ಮೇಲೆ ಒಳ್ಳೆ ವಿಶ್ವಾಸ. ಎಕ್ಸಾಂಪಲ್ಗೆ ನಮ್ಮ ಶಾಸಕ ನಾನು ಫೋನ್ ಮಾಡಿದೆ, 3 ತಿಂಗಳ ಹಿಂದ್ಗಡೆ ಫೋನ್ ಮಾಡಿ ಫಂಕ್ಷನ್ದು ಡೇಟ್ ಹೇಳಿದೆ. ಆಮೇಲೆ ಒಂದು 15 ದಿವಸ ಹಿಂದ್ಗಡೆ ಸೆಕ್ರೆಟರಿ ಅವ್ರನ್ನ ಕಳಿಸಿ ಇನ್ವಿಟೇಷನ್ ಕೊಟ್ಟು ಆವಾಗ ನಾನು ಫೋನಲ್ಲಿ ಮಾತಾಡಿದಾಗ ಎಲ್ಲ ನಮ್ಮ ರೈತರು ತಾನೇ ಬರೋದು ಅಂದರು. ಹೌದೌದು, ನಮ್ಮ ರೈತರೇ ಬರೋದು ಅಂದರೆ ನನಗೂ ಏನಾದರೂ ರೈತರಿಗೆ ಏನಾದರೂ ಮಾಡಬೇಕು ಅಂತ ಆಸೆ ಇದೆ ಅಂತಂದ್ರು. ಏನು ಮಾಡಬೇಕು ಅಂತಿದ್ರೆ ನೀವೇನಾದರೂ ಒಂದು ಹೇಳಿ ನಾನು ಮಾಡ್ತೀನಿ ಅಂದರು. ನೀವೇ ಹೇಳಿ ಅಂದೆ. ನಾನು ಊಟದ ವ್ಯವಸ್ಥೆ ಮಾಡ್ತೀನಿ ಅಂದರು. ರೈತರಿಗೆ ಊಟದ ವ್ಯವಸ್ಥೆ ಮಾಡಪ್ಪ ಅಂತ ಹೇಳಿದ್ವಿ. ಊಟದ ವ್ಯವಸ್ಥೆ ಅವ್ರದ್ದೇ ಇವತ್ತಿಂದ ಎಲ್ಲ ರೈತರಿಗೆಲ್ಲ ಊಟದ ವ್ಯವಸ್ಥೆ ಅದು ಒಪ್ಪಿಸ್ಬಿಟ್ಟಿದ್ದೀವಿ. ನಮ್ಮ ಇವರಿಗೆ 3,20,000 3,40,000 ಅಷ್ಟೇ. 3,20,000 ರೂಪಾಯಿ ಅವರೇ ಕೊಟ್ಟು ರೈತರೇ. ಯಾಕೆ ರೈತರು ಬಂದುಬಿಟ್ಟು ನೀವು ಬಂದು ನೀರು ಕುಡ್ಕೊಂಡು ಹೋಗಿ ಅಂತ ಹೇಳ್ಬೋದಾಗಿತ್ತಲ್ಲ. ಊಟದ ವ್ಯವಸ್ಥೆ ಮಾಡೋಕ್ಕೆ ಸೊಸೈಟಿಯಿಂದ ಮಾಡೋಕ್ಕಾಗಲ್ಲ ಅಂತ ಹೇಳ್ಬೋದಾಗಿತ್ತಲ್ಲ ನಾವು. ಯಾಕೆ ಇವತ್ತು ಅವರು ನಮ್ಮ ರೈತರ ಮೇಲೆ ಇರುವಂಥ ಅಭಿಮಾನ, ರೈತರು ಚೆನ್ನಾಗಿರಬೇಕು ಅಂತ ಅಭಿಮಾನ, ಆ ಉದ್ದೇಶಕ್ಕೆ ನಮ್ಮ ರೈತರು ಬಂದು ಒಳ್ಳೆ ತೃಪ್ತಿಯಾಗಿ ಊಟ ತಿನ್ಕೊಂಡು ಹೋಗಲಿ ಅಂತ ಹೇಳಿದ್ರು. ನಮಗೆಲ್ಲ ಇರೋದು ಅದೇ ಉದ್ದೇಶನೇ, ರೈತರನ್ನ ಕಾಪಾಡ್ಕೋಬೇಕು. ಇವತ್ತು ಕೊರೋನಾ ಟೈಮಲ್ಲಿ ಎಲ್ಲ ಹುಡುಕಿದ್ದು ಅಕ್ಕಿಗೋಸ್ಕರ, ಬೇಳೆಗೋಸ್ಕರ, ಉಪ್ಪುಗೋಸ್ಕರ ಹುಡುಕಿದ್ದು, ಈರುಳ್ಳಿ ಬೆಳ್ಳುಳ್ಳಿಗೋಸ್ಕರ ಹುಡುಕಿದ್ರು. ಕರೆಕ್ಟೇ ಇಲ್ವಾ? ದುಡ್ಡುಗೋಸ್ಕರ ಏನಾದರೂ ಹುಡುಕಿದ್ರೆ ಕೊರೋನಾ ಟೈಮಲ್ಲಿ ದವಸ ಧಾನ್ಯಗಳಿಗೋಸ್ಕರ ಓಡಾಡ್ರು. ಅದು ಯಾರು ಕೊಟ್ಟಿದ್ದಾರೋ? ರೈತರೇ ಕೊಟ್ಟಿದ್ದು. ಆ ರೈತರನ್ನು ಕಾಪಾಡಿಕೊಂಡೇ ದೇಶ ಚೆನ್ನಾಗಿರುವಂಥದ್ದು. ಆದ್ದರಿಂದ ಖಂಡಿತವಾಗ್ಲೂ ನಾವೆಲ್ಲ ನಿಮ್ಮ ಪರವಾಗಿರ್ತೀವಿ. ಸೊಸೈಟಿನ ಇನ್ನೂ ಒಳ್ಳೆ ಅಭಿವೃದ್ಧಿಗೆ ತರ್ತೀವಿ. ನೆಕ್ಸ್ಟು ಫೆಬ್ರವರಿನಲ್ಲಿ ಎಲೆಕ್ಷನ್ ಬರುತ್ತೆ ಸೊಸೈಟಿದು. ಯಾರ್ಯಾರು ನಿಲ್ತಾರೋ ಯಾರ್ಯಾರು ನಿಲ್ಲಲ್ವೋ ಏನಾರಾಗ್ತಾರೆ. ನಾನು ಬಂದ್ಬಿಟ್ಟು ಇವತ್ತು TAPSMSಯಿಂದ DCC ಬ್ಯಾಂಕ್ ಡೈರೆಕ್ಟರ್ ಆಗಿದ್ದೀನಿ. ನಮ್ಮ ತಾಲೂಕಿಂದ ನಾವು ಇಬ್ಬರಾಗಿದ್ದೀವಿ. ರಘುಪತ್ ರೆಡ್ಡಿ ಅವರಾಗಿದ್ದಾರೆ, ನಾನು ಡೈರೆಕ್ಟರ್ ಆಗಿದ್ದೀವಿ. ಇನ್ನು ಅದರಿಂದನೂ ಒಳ್ಳೆ ಇದರಿಂದ ಮಾಡಬೇಕು ಅಂತ ಇದ್ದೀವಿ. ಅದೇನೋ DCC ಬ್ಯಾಂಕ್ ನೋಡಿದ್ರೆ ಸ್ವಲ್ಪ ಅದು ಓಂ ಶ್ರೀ ರಾಮ್ ಅನ್ನೋ ಥರ ಇದೆ. ಅದು ಏನು ಅಂತ ಗೊತ್ತಾಗಿಲ್ಲ. ಇನ್ನು ಅದು ಓಂ ಶ್ರೀ ರಾಮ್ ಅಂತ ಹೇಳಿದ್ರೆ ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ. ಅದು ಯಾವುದೇನಾದರೂ ಆದ್ರೂ ನಮ್ಮ ತಾಲೂಕಲ್ಲಿರ್ತಕ್ಕಂಥ, ಈ ಮುಳಬಾಗಿಲು ತಾಲೂಕಲ್ಲಿರ್ತಕ್ಕಂಥ TAPSMS ಆಗ್ಬೋದು, PLD ಬ್ಯಾಂಕ್ ಆಗ್ಬೋದು, APMC, ಆಮೇಲೆ ನಮ್ಮ DCC ಬ್ಯಾಂಕ್ದು ಎಲ್ಲವನ್ನೂ ನಾವು ಕರೆಕ್ಟಾಗಿ ನಡ್ಸ್ಕೊಂಡು ಹೋಗುವಂಥ ಪರಿಸ್ಥಿತಿಗೆ ಖಂಡಿತವಾಗ್ಲೂ ಅದನ್ನು ತರ್ತೀವಿ. ಅದನ್ನು ಬಿಡೋದಿಲ್ಲ. ನಾವೆಲ್ಲರೂ ನಿಮ್ಮ ಜೊತೆ ಇರಬೇಕು ಅಂತ ಹೇಳ್ತಾ, ಆಮೇಲೆ ಸಂಘದಲ್ಲಿ ಇವಾಗ ವೋಟರ್ ಲಿಸ್ಟ್ ಬಗ್ಗೆ ನಮ್ಮ MR ಮುರಳಿ ಅವರು ಹೇಳಿದ್ರು, ಎಲ್ಲರೂ ಹೇಳಿದ್ರು. ವೋಟರ್ ಲಿಸ್ಟು 100% ಆಗಿ ಯಾರು 3 GBMಗೆ ಬರ್ತಾರೋ ಅವರೇ ಎಲಿಜಿಬಲ್ಗೆ ಬರೋದು. ವರ್ಷಕ್ಕೆ 20,000 ಯಾರು ಟ್ರಾನ್ಸಾಕ್ಷನ್ ಮಾಡಿರ್ತಾರೋ ಅವರೇ ಎಲಿಜಿಬಲ್ಗೆ ಬರೋದು. ಇಲ್ಲಾಂದರೆ ಮಿಕ್ಕಿದವರು ಎಲಿಜಿಬಲ್ಗೆ ಬರೋದಿಲ್ಲ. ಅದು ಚಾನ್ಸು ಇಲ್ಲ. ಆ ಥರ ಕಾನೂನನ್ನು ಬಿಟ್ಟು ನಾವು ಹೋಗೋದು ಇಲ್ಲ. ಮೊದಲು ಶಿವಣ್ಣ ಅವರಿದ್ದಾಗ ಕೊಟ್ಟಿರೋದು ನಿಜ. ಆವತ್ತು ಎಲ್ರಿಗೂ ಈ ಥರ ರೈತರಿಗಾಗಿದೆ ಅಂತೇಳಿ ರೈತರಿಗೆ
ಸ್ವಲ್ಪ ಐಡಿಯಾಸ್ ಕಮ್ಮಿ ಇದೆ ಅಂತೇಳಿ ಆವತ್ತೋಗಿ ARDR ಅವ್ರನ್ನ ಕೇಳಿದಾಗ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ, ಪರ್ಮಿಷನ್ ಕೊಟ್ಟಿದ್ದಾರೆ. ಆವತ್ತು ARDRಗೆ ಪರ್ಮಿಷನ್ ಕೊಡುವಂಥ ಅಧಿಕಾರ ಇತ್ತು. ಇವತ್ತು ಆ ಅಧಿಕಾರ ಅವ್ರಿಗೂ ಇಲ್ಲ. ನಾವೆಲ್ಲ ಕೇಳಿಬಿಟ್ಟಿದ್ದೀವಿ. ಆ ಅಧಿಕಾರ ಇವತ್ತು ARDRಗೂ ಇಲ್ಲ. ಇದು ಎಲಿಜಿಬಲ್ ಆ್ಯಂಡ್ ನಾನ್ ಎಲಿಜಿಬಲ್ ಏನಿದೆಯೋ ಇದನ್ನು ಏನೂ ಮಾಡೋಕ್ಕಾಗೋದಿಲ್ಲ. ನಾವೇನು ಕಾನೂನನ್ನು ಬಿಟ್ಟು ಹೋಗೋದಿಲ್ಲ. 2 GBM ಎರಡೂ ಅಟೆಂಡ್ ಆಗಿಲ್ಲ ಬಿಡಿ, 2 ಅಟೆಂಡ್ ಆಗಿಲ್ಲ. ಆ ಥರ ಎಲ್ಲವೂ ನಾವು ಕಾನೂನನ್ನು ಬಿಟ್ಟು ಆಚೆ ಹೋಗೋದಿಲ್ಲ. 2 GB 3 GBM ಅಂದ್ಕೊಟ್ಟಿದ್ದು 2 GBM 10,000 ರೂಪಾಯಿ ಮಾಡಿದ್ರು ಸಾಕಾಗಿ. ಆ 10,000 ರೂಪಾಯಿನೂ ಟ್ರಾನ್ಸಾಕ್ಷನ್ ಮಾಡಿಲ್ಲ. 10,000 ರೂಪಾಯಿ ಟ್ರಾನ್ಸಾಕ್ಷನ್ ಮಾಡದೇ ಇದ್ದಾಗ ರೈತರ ಸಮಸ್ಯೆ ಅಂದಮೇಲೆ ರೈತರಿಗೋಸ್ಕರ ಇರುವಂಥ ಸಮಸ್ಯೆ ಅಂದರೆ ನೀವು ರೈತರೇ ಆಗಿದ್ದರೆ ರೈತರ ಕೆಲಸಕ್ಕೆ ನೀವು ಒಂದು ಗೊಬ್ಬರನೋ ಇಲ್ಲ ಒಂದು ಸ್ಟಾಂಪ್ ಪೇಪರು ಇಲ್ಲ ಅಂತ ಹೇಳಿದ್ರೆ ಒಂದು ಪೆಸ್ಟಿಸೈಡ್ಸು ಏನಾದರೂ ಒಂದು ತೊಗೊಂಡು ಹೋಗ್ಬೋದಾಗಿತ್ತು. ಅದರಿಂದ ಅದೆಲ್ಲ ಇರೋದ್ರಿಂದ ಎಲಿಜಿಬಿಲಿಟಿಗೆ ನಾನಂತೂ ಕಾನೂನನ್ನು ಬಿಟ್ಟು ಆಚೆ ಹೋಗೋದೇ ಇಲ್ಲ. ಅಂಥ ಕೆಲಸಕ್ಕೆ ಕೈ ಹಾಕೋದಿಲ್ಲ. ಪರಿಶೀಲನೆ ಮಾಡ್ತೀವಿ, ನೋಡ್ತೀವಿ ಅಂತೂ ನಾನು ಹೇಳಲ್ಲ. ನಾನು ನೋಡ್ತೀನಿ ಅಂತೂ ಹೇಳೋದಿಲ್ಲ. ಅದು ಕಾನೂನಲ್ಲಿ ಏನು ಇನ್ನೂ ಒಂದು ಸಲ ಬೇಕಂದರೆ ನಮ್ಮ ಸೆಕ್ರೆಟರಿ ಅವರು ಅದನ್ನು ಪರಿಶೀಲನೆ ಮಾಡ್ತಾರೆ, ನೋಡ್ತಾರೆ. ಏನಾದರೂ ಆ ಥರ ಅವಕಾಶ ಇವತ್ತು ಎಲ್ಲ ರೈತರು ಸಹಕರಿಸಿದ್ದಕ್ಕೆ TAPSMC ಮಟ್ಟಕ್ಕೆ ಬರಬೇಕಂದ್ರೆ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಹಳೆಯ ಅಧ್ಯಕ್ಷರುಗಳು ಎಲ್ಲರೂ ಅದನ್ನು ನಡೆಸ್ಕೊಂಡು ಎಲ್ಲರಿಗೂ ತೊಗೊಂಡು ಬಂದಿದ್ದಾರೆ. ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀವಿ. ಅನೇಕ ಜನ ಹಿರಿಯರು, ನಮ್ಮ ಬಲ್ಲಂ ರಾಮಕೃಷ್ಣಪ್ಪಣ್ಣ ಆಗ್ಬೋದು, ರಾಮಲಿಂಗಾರೆಡ್ಡಿನವರು ಆಗ್ಬೋದು, ಬಾಲರಾಜಣ್ಣವರು, ಅಮ್ಮಾನಣ್ಣವರು, ನಮ್ಮ ಹೆಬ್ನಿ ನಾಗರೆಡ್ಡಣ್ಣವರು ಹಿರಿಯರು, ಆಮೇಲೆ ರಮೇಶ್ ಅಣ್ಣವರು, ನೀವೆಲ್ಲರೂ ಈ ಸೊಸೈಟಿಯನ್ನು ಒಂದು ಒಳ್ಳೆಯ ಮಟ್ಟಕ್ಕೆ ಆಲಂಗೂರು ಸೀನಣ್ಣ ಎಲ್ಲರೂ ಇದನ್ನು ನಡೆಸ್ಕೊಂಡು ಬಂದಿದ್ದಾರೆ. ಇವತ್ತಿಲ್ಲಿರ್ತಕ್ಕಂಥ ಅವರು, ನಮ್ಮ ಶಿವಣ್ಣವರು ಇವರೆಲ್ಲ ಅಧ್ಯಕ್ಷರಾಗಿದ್ದವ್ರೆ, ಕೆಲಸ ಮಾಡಿದ್ದವರು, ಅವರೆಲ್ಲ ನಡ್ಸ್ಕೊಂಡು ಹೋದರು. ಅದನ್ನು ನಮಗೂ ಒಂದು ಚಾನ್ಸ್ ಕೊಟ್ಟರು, ಈ ಮಟ್ಟಕ್ಕೆ ತಂದಿದ್ದೀವಿ. ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಬಂದು ತೃಪ್ತಿಯಾಗಿ ಕೂತ್ಕೊಂಡು ಹೇಳಿ ಎಲ್ಲರೂ ತೃಪ್ತಿಯಾಗಿ ನಮ್ಮ ಮುಳಬಾಗಿಲು ಶಾಸಕರು ಊಟದ ಅರೇಂಜ್ಮೆಂಟ್ಸ್ ಮಾಡಿಸಿದ್ದಾರೆ. ನೀವೆಲ್ಲರೂ ಊಟ ಮಾಡ್ಕೊಂಡು ಹೋಗಬೇಕು ಅಂತ ತಮ್ಮೆಲ್ಲರಲ್ಲಿ ಮನವಿ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ.